ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. 72 ವರ್ಷಗಳ ಸಿವಿ ವೆಂಕಟೇಶ್ ಬೇಕರಿ ಮಾಲೀಕ ಬದ್ರಿ ನಾರಾಯಣ್ಗೆ ಸನ್ಮಾನ. ಚಾಮರಾಜನಗರದ ಶ್ರೀ ವೆಂಕಟೇಶ ಬೇಕರಿಯ 72ನೇ ವರ್ಷದ ಸಂಭ್ರಮದ ಅಂಗವಾಗಿ ಜೈ ಹಿಂದ್ ಪ್ರತಿಷ್ಠಾನ ಹಾಗೂ ಋಗ್ವೇದಿ ಯೂತ್ ಕ್ಲಬ್ ವತಿಯಿಂದ ಬೇಕರಿ ಮಾಲೀಕ ಬದ್ರಿ ನಾರಾಯಣ್ ಅವರನ್ನು ಸುರೇಶ್ ಎನ್ ಋಗ್ವೇದಿ ಸನ್ಮಾನಿಸಿದರು. 1954ರಲ್ಲಿ ಆರಂಭವಾದ ವೆಂಕಟೇಶ್ ಬೇಕರಿ ಗುಣಮಟ್ಟದ ಪದಾರ್ಥಗಳ ಮೂಲಕ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿ ಪಡೆದು ಚಾಮರಾಜನಗರದ ಕೀರ್ತಿ ಹೆಚ್ಚಿಸಿದೆ. ಸಂಕಷ್ಟದ ಸಂದರ್ಭಗಳಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಬ್ರೆಡ್ ಬನ್ ವಿತರಿಸಿ ಸೇವೆ ಸಲ್ಲಿಸಿರುವುದು ಸ್ಮರಣೀಯ ಎಂದು ಸುರೇಶ್ ಹೇಳಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಬದ್ರಿ ನಾರಾಯಣ್ ತಂದೆ ವೆಂಕಟವರದಾಚಾರ್ ಹಾಗೂ ತಾಯಿ ಪದ್ಮಾ ಸ್ಥಾಪಿಸಿದ ಬೇಕರಿ 72 ವರ್ಷಗಳಿಂದ ಗ್ರಾಹಕರಿಗೆ ಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ಕಾರ್ಯಕ್ರಮದಲ್ಲಿ ಚೇತನ್, ಸುರೇಶ್ ಕುಮಾರ್, ಶರಣ್ಯ, ಸಾನಿಕಾ ಹಾಗೂ ಶಾವ್ಯ ಉಪಸ್ಥಿತರಿದ್ದರು. ವರದಿ ಗೂಳಿಪುರ, ಮಣಿಕಂಠ ನಾಯಕ್. ಚಾಮರಾಜನಗರದಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿ 7 ದಶಕಗಳಿಂದ ನಿರಂತರವಾಗಿ ಶ್ರೀ ವೆಂಕಟೇಶ್ವರ ಬೇಕರಿ ಸ್ಥಾಪನೆ ಮಾಡಿ ವಿಶೇಷವಾಗಿ ತಮ್ಮದೇ ಆದ ಶುಚಿ ಮತ್ತು ರುಚಿಯ ಬೇಕರಿ ವಸ್ತುಗಳನ್ನು ಸಾರ್ವಜನಿಕರಿಗೆ ವಿತರಿಸಿ ಬಹಳ ಗೌರವದಿಂದ ಗ್ರಾಹಕ ಸೇವೆ ಮಾಡುತ್ತಿರುವ ಶ್ರೀ ವೆಂಕಟೇಶ್ ಹಾಗೂ ಬದ್ರಿ ನಾರಾಯಣರವರಿಗೆ ಚಾಮರಾಜನಗರ ಜನತೆಯ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೆ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.